ಸ್ನೇಹಿತರೆ, ಪುನೀತ್ ರಾಜ್ಕುಮಾರ್ ಅವರು ಅಗಲಿದಂತಹ ನೋವನ್ನು ಇಂದಿಗೂ ಕೂಡ ಮರೀಲಿಕ್ಕೆ ಸಾಧ್ಯವೇ ಇಲ್ಲ. ಆದರೆ ನೀವು ಹಿಂದಕ್ಕೆ ಹೋಗಿ ನೋಡಿದ್ರೆ ಶಂಕರಾಚಾರ್ಯರನ್ನ ತೆಗೆದುಕೊಳ್ಳಿ, ಅವರು ಕೂಡ ಅಲ್ಪಾಯುಷಿಗಳು. ಜೊತೆಗೆ ಅಲ್ಪಾಯುಷಿಗಳನ್ನು ನಾವು ಯಾವಾಗಲೂ ಕೂಡ ದೈವಕ್ಕೆ ಸಮಾನರು, ದೇವ ಮಾನವರು ಅಂತ ಹೇಳಿ ಕರಿತೀವಂತೆ. ವಿವೇಕಾನಂದರು ಕೂಡ ಹೌದು, ಅವರು ಕೂಡ ತುಂಬ ಅಲ್ಪಾಯುಷಿಗಳು. ಅವರು ಇದ್ದಿದ್ದರೆ ಇನ್ನೂ ದೇಶವನ್ನು ಎಷ್ಟೋ ತಿದ್ದು ಬಿಡ್ತಾ ಇದ್ರಂತೆ. ನಾವು ಕನ್ನಡದ ಸೂಪರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವ್ರನ್ನ ತೆಗೆದುಕೊಂಡಾಗ ಅವರು ಕೂಡ ಇದ್ದಿದ್ದರೆ ಚಿತ್ರರಂಗದಲ್ಲಿ ಅನೇಕ ಬದಲಾವಣೆಗಳಾಗ್ತಾಯಿದ್ವು, ಇನ್ನೊಂದಿಷ್ಟು ಜನಕ್ಕೆ ಸಹಾಯವಾಗ್ತಾ ಇತ್ತು. ಹಾಗಾಗಿ ಅಲ್ಪಾಯುಷಿಗಳು ಯಾವಾಗಲೂ ಕೂಡ ದೈವ ಸಮಾನವಾಗಿರ್ತಾರಂತೆ. ಇದು ಒಂದು ದೈವಕ್ಕೆ ಬಿಟ್ಟಂಥ ಪ್ರಶ್ನೆ. ಹಾಗಾಗಿ ಯಾವಾಗಲೂ ಕೂಡ ಅವರು ಸಮಾಜದಲ್ಲಿ ಇನ್ನೊಂದಿಷ್ಟು ತಿದ್ದುವಂಥ ಸಮಯದಲ್ಲಿ ಅವ್ರು ನಮ್ಮನ್ನು ಅಗಲು ಬಿಡ್ತಾರೆ. ಹಾಗಾಗಿ ನಾವು ಪುನೀತ್ ರಾಜ್ಕುಮಾರ್ ಕೂಡ ಬದುಕಿದ್ದಾಗಲೂ ತದನಂತರವೂ ಕೂಡ ಅವರು ದೈವ ಸಮಾನರು ಅಂತ ಭಾವಿಸಬೇಕು.